ಯಾವ ಸಮಯಕ್ಕೆ ಬಂದ್ಬಿಟ್ಟು ಅಸಿಡಿಕ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಬಾವಿಯ ನೀರು ಡೈರೆಕ್ಟ್ ಆಗಿ ತೆಗೆದಿರುವಂತದ್ದು ಅಸಿಡಿಕ್ ಆಗಿದೆ. ಅದರಲ್ಲಿ ಮಿನರಲ್ಸ್ ಕೂಡ ಇಲ್ಲ, ಹಾಗೆ ದೇಹಕ್ಕೆ ಬರುವಂತ ಕಾಯಿಲೆಯನ್ನು ತಡೆಯುವ ಕೆಪಾಸಿಟಿ ಕೂಡ ಇದೆ. ಆ ಹರಿದು ಹೋಗುವಂತ ನೀರಲ್ಲಿ ಬಂದ್ಬಿಟ್ಟು ಕಾಯಿಲೆಗಳು ಜಾಸ್ತಿ ಆಗ್ತದೆ. ಅಸಿಡಿಕ್ ಆಗಿರುವಂತ ನೀರು ಹಾಳಾಗ್ಲಿಕ್ಕೆ ಕಾರಣ ಈ ರೀತಿಯಾದ ವಾತಾವರಣ. ನಮಸ್ತೆ, ನಾವು ಸುರತ್ಕಲ್ ಸೆರಾಕೆ ಸೆಂಟರ್ ಇಂದ ಇವತ್ತಿನ ದಿವಸ ಬಂದ್ಬಿಟ್ಟು ನಾವು ಒಂದು ಬೀಚಿನ ಸೈಡ್ ಅಲ್ಲಿ ಇರುವಂತಹ ಮನೆಯ ವಾತಾವರಣ ಆಗಿರ್ಬೋದು, ಅಲ್ಲಿ ಅವರು ಕುಡಿಯುವಂತಹ ನೀರು ಇರ್ಬೋದು, ಯಾಕೆ ಹಾಳಾಗ್ತಾ ಇದೆ, ಮೇನ್ ರೀಸನ್ ಏನು, ಈ ಒಂದು ವಾತಾವರಣದಲ್ಲಿ ನೋಡಬಹುದು ನೀವು ಯಾವ ರೀತಿಯಾದ ನೀರಿದೆ. ಅದೇ ಒಂದು ಸಣ್ಣ ವಿಡಿಯೋ ಇದೆ ನೋಡಿ. ಅದೇ ರೀತಿಯಾಗಿ ಬಾವಿಯ ನೀರು ಯಾಕೋಸ್ಕರ ಹಾಳಾಗ್ತಾ ಇದೆ ಅಂತ ಹೇಳುವಾಗ, ನಾವು ಪ್ರತಿನಿತ್ಯ ಯೂಸ್ ಮಾಡುವಂತ ಸರ್ಪ್, ಪಿನೈಲ್, ಹಾರ್ಪಿಕ್ ಒಂದು ಕಡೆ ಅಂತ ಹೇಳುವಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಡಿಪೆಂಡ್ ಆಗಿರ್ತದೆ. ಯಾಕಂತ ಹೇಳುವಾಗ ಈ ಒಂದು ನೀರನ್ನ ನೋಡುವಾಗ ಎಷ್ಟು ಕಲುಷಿತವಾಗಿದೆ ಅಂತ ಹೇಳಿ ನೋಡಬಹುದು. ಈ ನೀರು ಹಾಳಾಗ್ಲಿಕ್ಕೆ ರೀಸನ್ಸ್ ಅಂತ ಹೇಳುವಾಗ, ನಮ್ಮ ಸುತ್ತಮುತ್ತಲಿನಲ್ಲಿ ಇಂಡಸ್ಟ್ರಿ ಏರಿಯಾ ಹತ್ತಿರವೇ ಇದೆ, ಅಲ್ಲಿಂದ ಬಿಡುವಂತ ಕೆಮಿಕಲ್ ನೀರು ಬಂದ್ಬಿಟ್ಟು ಇಲ್ಲಿ ಇರುತ್ತೆ. ಅದರಿಂದ ಬಂದ್ಬಿಟ್ಟು ಏನಾಗ್ತದೆ, ಇಲ್ಲಿ ಎಲ್ಲ ಆಲ್ಮೋಸ್ಟ್ ಆಗಿ ನೋಡ್ಬೇಕಂತ ಹೇಳುವಾಗ ಎಲ್ಲರ ಮನೆಯಲ್ಲೂ ಬಾವಿ ನೀರನ್ನೇ ಯೂಸ್ ಮಾಡ್ತಾರೆ. ಈ ನೀರು ಬಂದ್ಬಿಟ್ಟು ಬಾವಿಗೆ ಸಿಂಕ್ ಆಗುತ್ತೆ, ಬಾವಿಯ ನೀರು ಹಾಳಾಗುತ್ತೆ. ಅದನ್ನ ಕುಡಿಯುವಂತ ಸುತ್ತಮುತ್ತಲಿನ ಜನರಿಗೆ ಬಂದ್ಬಿಟ್ಟು ಎಷ್ಟೋ ಕಾಯಿಲೆಗಳು, ಮಕ್ಕಳಿಂದ ಹಿಡಿದು, ಮಕ್ಕಳಲ್ಲಿ ಬಂದ್ಬಿಟ್ಟು ಮೋಷನ್ ಪ್ರಾಬ್ಲಮ್ಸ್, ಸ್ಕಿನ್ ಅಲರ್ಜಿ, ದೊಡ್ಡವರಲ್ಲಿ ಕೂಡ ಹಾಗೆ ನರ್ವಿಗೆ ಸಂಬಂಧಪಟ್ಟಿರುವಂತದ್ದು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆಗಳು ಬರ್ಲಿಕ್ಕೆ ರೀಸನ್ಸ್ ಅಂತ ಹೇಳುವಾಗ ಈ ಒಂದು ನೀರನ್ನ ಕುಡಿಯುವಂತದ್ದು ಡೈರೆಕ್ಟ್ ಆಗಿ ಅಲ್ಲ, ಬಾವಿಯಲ್ಲಿ ಬಂದ್ಬಿಟ್ಟು ಹೋಗಿ ಅದರಿಂದಾಗಿ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳು ಬರುತ್ತೆ. ಬಟ್ ನಾವು ಈ ಡೈರೆಕ್ಟ್ ಆಗಿ ವಿಷವನ್ನ ಕುಡಿಯದೆ ಇಂಡೈರೆಕ್ಟ್ ಆಗಿ ಬಂದ್ಬಿಟ್ಟು ವಿಷಕಾರಿಯಾದ ನೀರನ್ನ ಕುಡಿತಾ ಇದ್ದೇವೆ ಅಂತಲೇ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇವೆ. ಮೊದಲು ಬಂದ್ಬಿಟ್ಟು ಯಾವ ರೀತಿಯಾಗಿತ್ತು ಈ ನೀರು, ಈಗ ಬಂದ್ಬಿಟ್ಟು ಈ ನೀರು ಹಾಳಾಗ್ಲಿಕ್ಕೆ ರೀಸನ್ ಏನು ಅಂತ ಹೇಳಿ ಇಲ್ಲಿ ವಾಸ ಮಾಡುವವರು ತುಂಬಾ ಜನ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳುವ, ಅಪ್ಪ ಈ ನೀರು ಹಾಳಾಗ್ಲಿಕ್ಕೆ ಮೇನ್ ರೀಸನ್ ಏನು? ಈ ನೀರು ಮೇನ್ ರೀಸನ್ ಅಂದ್ರೆ ಮುಂಚೆ ಈ ನೀರು ಫ್ಲೋ ಆಗ್ತಿತ್ತು, ಈಗ ಈ ನೀರು ಫ್ಲೋ ಆಗಲ್ಲ. ಯಾಕಂದ್ರೆ ಈಗ ಎಲ್ಲ ಫ್ಯಾಕ್ಟ್ರಿದ ನೀರು ಬರ್ತದೆ, ಹೋಟೆಲದ್ದು ಬರ್ತದೆ, ಹೀಗೆ ಎಲ್ಲರೂ ಬಂದು ಇದನ್ನು ಮಲಿನ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಇದರಿಂದ ತುಂಬಾ ನೀರು ಕಲುಷಿತ ಆಗಿದೆ. ಇದರಲ್ಲಿ ಮೀನು ಸಹ ಹಿಡಿತಿದ್ರು, ಆದ್ರೆ ಅಷ್ಟು ನೀರು ಅಷ್ಟು ಕ್ಲೀನ್ ಆಗಿತ್ತು. ನೀರು ಎಷ್ಟು ಸ್ಮೆಲ್ ಅಂತ ಹೇಳುವಾಗ ಇಲ್ಲಿ ನಿಂತ್ಕೊಂಡಿರೋ ನಮ್ಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಇಲ್ಲಿ ಸುತ್ತಮುತ್ತಲ ಜನರೆಲ್ಲರೂ ಬಂದ್ಬಿಟ್ಟು ಪ್ರತಿನಿತ್ಯ ಇದೇ ಗಾಳಿಯನ್ನ ತಗೊಳ್ತಾ ಇದ್ದಾರೆ. ಅವರಲ್ಲಿ ಕೂಡ ಅತಿ ಹೆಚ್ಚಿನ ಪ್ರಾಬ್ಲಮ್ಸ್. ಅಪ್ಪ ಬಂದ್ಬಿಟ್ಟು ಸೆರಾಕೆ ಥೆರಪಿಗೆ ಬರ್ತಾ ಇದ್ರು. ಇಷ್ಟು ವಾಟರ್ ಆಗಿರುವಂತಹ ನಮ್ಮ ಜೇಡ್ ವಾಟರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಏನೆಲ್ಲ ಚೇಂಜಸ್ ಬಂದಿದೆ ಅಂತ ಹೇಳಿ ಅವರ ಹತ್ರನೇ ಕೇಳ್ತಾ ಬರುವ. ಅಪ್ಪ ನಮಸ್ತೆ, ನಮ್ಮ ಸೆರಾಕೆನ ಜೇಡ್ ವಾಟರ್ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನ ಕೊಡ್ತೀವಿ? ಯಾರು ಸುಮಾರು ಸೆರಕೇರು ಬರ್ತದೆ, ಸೆರಕೇರು ಬರ್ತಿವಾಗ ಮಸ್ತ್ ಬದಲಾವಣೆ ಯಾರು ಪನ್ನ ಅಲ್ಕಲೈನ್ ಜೇಡ್ ವಾಟರ್ ಬರೋದಿಲ್ಲ. ಅವು ಬರೀ ಬಕ್ಕ ಹೆಂಗೆ ಅಸಿಡಿಟಿ ಬಕ್ಕ, ಈ ಮೋಷನ್ದ ಸಮಸ್ಯೆ ಬಕ್ಕ, ಕೆಲವು ಬೇರೆ ಬೇರೆ ಸಮಸ್ಯೆ ಇರುತ್ತೆ. ನಾನು ಮಸ್ತ್ ಖುಷಿ ಆಗ್ತದೆ. ಇದು ಅಲ್ಕಲೈನ್ ಬೇರೆ ನೀರು ಬರೇನೆ ಆಗ್ತದೆ. ದಯ ಬಂದಾಗ ಈ ಪರಿಸರ ಇವೆಲ್ಲ ನೀರನ್ನ ಬರಪೋಟಿಗೆ ದಯ ಬಂದಾಗ ನೆತ್ತ ಹೊಸ ರೋಲ್ ಬರಿಗೆ ಹೋಗಿ ಕೂಡ ಮಂದಲ ಪೋಟಿಗೆ ದಯ ಬಂದ ಬಕ್ಕ ನೆಟ್ಟು ಈ ನೀರು ಮಸ್ತ್ ಮಲಿನ ಆಗ್ತದೆ. ಪೂರ ಕಾಲರ ಬರೋ ಚಾನ್ಸ್ ಉಂಟು. ಐಕ್ ನಮ್ಮ ಇದ್ದ ಪ್ರಿಕಾಕ್ಷನ್ ಅದು ಅಲ್ಕಲೈನ್ ನೀರು ಬರೋದಲ್ಲ, ಬೇರೆ ನೀರು ಬರ್ತದೆ. ನಮ್ಮ ಬೇರೆ ನೀರನ್ನು ಬೆಚ್ಚ ಮತ್ತೆ ಬರೋದಲ್ಲ, ಅವ್ರು ನೂದಿಟ್ಟು ಗ್ಯಾರಂಟಿ ಐತಿ. ಸೊ ಏನ್ ಐಕ್ ಅಲ್ಕಲೈನ್ ಬರೋದಿಲ್ಲ. ಅಲ್ಕಲೈನ್ ನೀರು ಇವಾಗ ಮಸ್ತ್ ಹೆಂಗೆ ಹೆಲ್ತ್ ವೈಸ್ ಮಸ್ತ್ ಇಡ್ಡೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಪೂರ ಕ್ಲಿಯರ್ ಆಂಡ್ ಇನ್ನು ಮಾತ್ರೆಗಳು ಏನಂತ ಬಂದಿಲ್ಲ. ಏನಾದ್ರು ಅಲ್ಕಲೈನ್ ಇಲ್ಲದೆ ನೀರು ಬರಲಿ ಅಂತ ಈ ಪರಿಸರ ಮಾತ್ರೆಗಳ ಮಸ್ತ್ ಜನ ಬೇರೆ ಬೇರೆ ಸೀಕ್ಗಳು ಬರೋದು ದಾಯಿಗೆ ಬಂದಾಗ ಹೆಚ್ಚಿನ ಕಲುಷಿತ ನೀರು ನಮ್ಮ ಪರಿಸರ ಬಂದು ಈ ನಮ್ಗೆ ಈ ರೋಗ ರುಜಿನ ಬರೋದು ನೋಡ್ಕೊಂಡು. ಓಕೆ, ನಾವು ಆಗ ತಾನೇ ತೋರಿಸಿದ್ವಿ ನೀರು ಬಂದ್ಬಿಟ್ಟು ಎಷ್ಟು ಅಸಿಡಿಕ್ ಆಗಿದೆ. ಆ ಕೊಳಕು ನೀರನ್ನ ಬಂದ್ಬಿಟ್ಟು ಯಾವ ರೀತಿಯಾಗಿ ನಾವು ಫಿಲ್ಟ್ರೇಷನ್ ಮಾಡ್ತೇವೆ, ಆ ನೀರನ್ನ ಬಂದ್ಬಿಟ್ಟು ಅಷ್ಟು ಕೆಸರು ಎಲ್ಲ ಪಾಮಾದಿ ಸ್ಮೆಲ್ ಇರುವಂತ ನೀರನ್ನ ಬಂದ್ಬಿಟ್ಟು ಯಾವ ರೀತಿಯಾಗಿ ಶುದ್ಧೀಕರಣ ಮಾಡ್ತೇವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇವೆ. ಇವತ್ತು ನಮ್ಮ ಜೊತೆ ಮೇಡಮ್ ಇದ್ದಾರೆ. ಅವರು ಆ ಒಂದು ವಾಟರ್ ಅನ್ನ ತೆಗೆದು ಯಾವ ರೀತಿಯಾಗಿ ಫಿಲ್ಟ್ರೇಷನ್ ಅನ್ನ ಮಾಡುದು ಅಂತ ಹೇಳಿಕೊಡ್ತಾ ಬರ್ತಾರೆ.
ಆಗ ತಾನೇ ತೆಗೆದುಕೊಂಡಿರುವಂತಹ ಆ ಒಂದು ಕೊಳವೆಯಲ್ಲಿ ಹರಿದು ಹೋಗುವಂತಹ ಗಲೀಜು ನೀರನ್ನು ಬಂದ್ಬಿಟ್ಟು ಹಾಕ್ತಾ ಬರ್ತೇವೆ. ಅದು ಬಂದ್ಬಿಟ್ಟು ಯಾವ ರೀತಿಯಾಗಿ ಫಿಲ್ಟ್ರೇಷನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಬರ್ಬೋದು. ಗಲೀಜಾಗಿ ಕೊಳಕಾಗಿರುವಂತಹ ನೀರು ಯಾವ ರೀತಿಯಾಗಿ ಶುದ್ಧೀಕರಣವಾಗಿ ತನ್ನ ಗಲೀಜಿನಂಶ ಸ್ಮೆಲ್ ಅನ್ನ ಬಿಡುತ್ತೆ, ಅದೇ ರೀತಿಯಾಗಿ ಅದರ ಕಲ್ಲರು ಬಣ್ಣಗಳಲ್ಲಿ ಬಂದ್ಬಿಟ್ಟು ಬದಲಾವಣೆ ಆಗ್ತಾ ಬರ್ತದೆ ಅಂತ ಹೇಳಿ ನೀವೇ ನೋಡ್ತಾ ಬರ್ಬೋದು. ನೋಡ್ಬೋದು ಈಗ ನಾವು ಬಂದ್ಬಿಟ್ಟು ಆಗ ತಾನೇ ಕಾಲುವೆಯಿಂದ ತೆಗೆದಿರುವಂತಹ ನೀರು ನಮ್ಮ ಜೊತೆಗಿದೆ. ಆ ನೀರು ಬಂದ್ಬಿಟ್ಟು ಯಾವ ಕಲರಲ್ಲಿದೆ, ಈಗ ನಾವು ಫಿಲ್ಟ್ರೇಷನ್ ಮಾಡಿದ ನಂತರ ಬಂದ್ಬಿಟ್ಟು ನೀರಲ್ಲಿ ನೋಡ್ಬೋದು ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಕೆಸರು ಆಗಿರುವಂತಹ ನೀರನ್ನು ನಾನೀಗ ಬಂದ್ಬಿಟ್ಟು 2 ಲೋಟೆಗೆ ಹಾಕಿ ತೋರಿಸ್ತೇನೆ. ನೀರಲ್ಲಿ ಬಂದ್ಬಿಟ್ಟು pH ಹಾಗೂ ORP ಲಿಕ್ವಿಡ್ ಅನ್ನು ಹಾಕಿ ಟೆಸ್ಟ್ ಮಾಡಿ ತೋರಿಸಿ. pH ಅಂತ ಹೇಳುವಾಗ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಇದನ್ನ ಬಂದ್ಬಿಟ್ಟು ನಾವೀಗ ನೀರಿಗೆ ಹಾಕುವಾಗ ಕುಡಿಯುವಾಗ ದೇಹಕ್ಕೆ ಬರುವಂತ ಕಾಯಿಲೆಯನ್ನ ತಡೆಯುವಂತ ಕೆಪಾಸಿಟಿ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂಥದ್ದು. ಪರ್ಪಲ್ ಕಲರ್ ಅಲ್ಲಿ ಬಂದ್ರೆ ಬ್ಲೂ ಕಲರ್ ಅಲ್ಲಿ ಬೆಸ್ಟ್ ಇದೆ ಅಂತ ಹೇಳಿ ಅರ್ಥ. ನೋಡ್ಬೋದು ಬ್ಲೂ ಕಲರ್ ಅಲ್ಲಿ ಬಂದಿದೆ, ಬೆಸ್ಟ್ ಆಗಿದೆ. ಹಾಗೆ ಬಂದ್ಬಿಟ್ಟು ಈಗ ನಾವು ORP ಲಿಕ್ವಿಡ್ ಅನ್ನ ಹಾಕ್ತೇವೆ. ORP ಲಿಕ್ವಿಡ್ ಹಾಕುವಾಗ ನೀರು ಬಂದ್ಬಿಟ್ಟು ಪಿಂಕ್ ಕಲರ್ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಬಟ್ ಪಿಂಕ್ ಕಲರ್ ಬರಲಿಲ್ಲ, ಯಾವುದೇ ರೀತಿಯಾಗಿ ದೇಹಕ್ಕೆ ಬೆನಿಫಿಟ್ಸ್ ಅನ್ನ ಕೊಡುದಿಲ್ಲ. ಈ ನೀರನ್ನು ಕುಡಿಯುವಾಗ ನಮಗೆ ಬಂದ್ಬಿಟ್ಟು ಯಾವುದೇ ರೀತಿಯಾಗಿ ರಿಸಲ್ಟು ಬರಲ್ಲ, ದೇಹಕ್ಕೆ ಬರುವಂತ ಕಾಯಿಲೆಯನ್ನು ತಡೆಯುವ ಕೆಪಾಸಿಟಿ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಹಾಕುವಾಗ ನೀರು ಬಂದ್ಬಿಟ್ಟು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಕಲುಷಿತವಾದ ನೀರನ್ನು ಕುಡಿಯುವಾಗ ಬಟ್ ನೀವು ಜೇಡ್ ಆಲ್ಕಲೈನ್ ವಾಟರ್ನ ಮಿಕ್ಸ್ ಮಾಡುವಾಗ ಅಯನೈಸೇಷನ್ ಪ್ರೊಸೆಸಿಂಗ್ ಆಗುವಾಗ ನೀರಲ್ಲಿ ಬಂದ್ಬಿಟ್ಟು ಮಿನರಲ್ಸ್ ಆ್ಯಡ್ ಆದಾಗ ಯಾವ ರೀತಿಯಾಗಿ ಚೇಂಜಸ್ ಬರುತ್ತೆ, ಪರ್ಪಲ್ ಕಲರ್ಗೆ ಬರುತ್ತೆ ಅಂತ ಹೇಳುವಾಗ ಮಿನರಲ್ಸು ಹೋಗುತ್ತೆ. ಹಾಗೆ ಮನುಷ್ಯ ಬಂದ್ಬಿಟ್ಟು ನಮ್ಮ ಜೇಡ್ ವಾಟರನ್ನು ಕುಡಿಯುವಾಗ ಎಂಥದೇ ಕಲುಷಿತ ನೀರಿರುತ್ತೆ ಒಳಗಡೆ ದೇಹಕ್ಕೆ ಹೋದಾಗ ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡ್ತಾ ಬರ್ತದೆ ಅಂತಲೇ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ORP ಟೆಸ್ಟಿಂಗನ್ನು ಮಾಡಿದೆ, ಅದಕ್ಕೂ ಕೂಡ ಜೇಡ್ ವಾಟರನ್ನು ಆ್ಯಡ್ ಮಾಡಿದೆ. ನಿಮ್ಮ ದೇಹಕ್ಕೆ ಬರುವಂಥ ಕಾಯಿಲೆಯನ್ನು ತಡೆಯುವ ಕೆಪಾಸಿಟಿ ಇದೆಯಾ ಅಂತೇಳಿ ಚೆಕ್ ಮಾಡುವಂಥದ್ದು. ಹಾಗೆ ಈ ಲಿಕ್ವಿಡನ್ನು ಹಾಕ್ತಾ ಇದ್ದೇವೆ, ORP ಲಿಕ್ವಿಡನ್ನು. ಈಗ ನೋಡ್ಬೋದು ಯಾವ ರೀತಿಯಾಗಿ ಕಲರ್ ಬರುತ್ತೆ ನೋಡ್ಬೋದು. 2 ಡ್ರಾಪ್ಸ್ ಹಾಕಿರುವಂಥದ್ದು ನೀರು ಬಂದ್ಬಿಟ್ಟು ಪಿಂಕ್ ಕಲರ್ಗೆ ಕನ್ವರ್ಟ್ ಆಯಿತು. ದೇಹಕ್ಕೆ ಬರುವಂಥ ಕಾಯಿಲೆಗಳನ್ನು ಕೂಡ ತಡೆಯುತ್ತೆ. ನಮ್ಮ ಜೇಡ್ ವಾಟರನ್ನು ಯೂಸ್ ಮಾಡುವಾಗ 2 ಬೆನಿಫಿಟ್ಸ್, ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ, ದೇಹಕ್ಕೆ ಮಿನರಲ್ಸ್ ಕೂಡ ಸಿಗುತ್ತೆ. 2 ಇರುವಾಗ ನೀರು ಬೆಸ್ಟ್ ಆಗಿದೆ ಅಂತಲೇ ಹೇಳಿ. ನಮ್ಮ ಜೇಡ್ ವಾಟರ್ ನಿಮಗೆ ಮಿನರಲ್ಸನ್ನು ಕೊಡುತ್ತೆ, ದೇಹಕ್ಕೆ ಬರುವಂಥ ಕಾಯಿಲೆಯನ್ನು ಕೂಡ ತಡೆಯುವಂಥ ಕೆಪಾಸಿಟಿ ಇದೆ ಅಂತಲೇ ಹೇಳಿ.